ಬಂದಿದ್ದೇನೆ ಎಲ್ಲ ಇದರಲ್ಲೂ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಮೊದಲನೇದಾಗಿ ಪ್ರವಾಸ ಮಾಡ್ತಕ್ಕಂಥದ್ದು, ಅಲ್ಲಿಯ ಸಮಸ್ಯೆಗಳನ್ನು ಅರಿತುಕೊಳ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಈ ಸ್ಥಾನಕ್ಕಿದೆ. ಅದನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ನಂಬಿಕೆ ಕೂಡ ನನಗಿದೆ. ವಿಶೇಷವಾಗಿ ಇವತ್ತು ಹೇಳೋದಾದರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರಣಿ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದೆ. ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಸೆಟೆದು ನಿಂತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾ ಇರ್ತಕ್ಕಂಥ ಕೆಲಸವನ್ನೂ ಮಾಡ್ತಿದೆ. ಬೆಂಗಳೂರಿಂದ ಮೈಸೂರಿನವರೆಗೆ ಇವರ ಭ್ರಷ್ಟಾಚಾರಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿದೆ. ರಾಜ್ಯದ ಜನರಿಗೆ ತಿಳಿಸಿದೆ. ಈಗ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಹೋರಾಟವನ್ನು ಮತ್ತೆ ತುಂಬಿದ ಈ ಭ್ರಷ್ಟಾಚಾರವನ್ನು ಮನಗಂಡ ನಮ್ಮ ಗವರ್ನರ್ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಸ್ಯಾಂಕ್ಷನನ್ನು ಕೊಟ್ಟಿದ್ದಾರೆ. ಅಲ್ಲಿ ಈಗ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕೇ ಹೊರತು ಬೀದಿಯಲ್ಲಿ ಹೋರಾಟ ಮಾಡಬಾರ್ದು. ನಾನು ಅವರನ್ನು ಕೇಳ್ತೇನೆ, ಮಾತೆತ್ತಿದರೆ ನೀವು ಹೇಳೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತೀರಿ. ಸಂವಿಧಾನವನ್ನು ಯಾವಾಗಲೂ ಕಂಕಳಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಳ್ಳಾಡಿಸ್ಕೊಂಡೇ ಓಡಾಡ್ತಿರ್ತೀರಿ. ಭಾಳ ಗೌರವ ಕೊಡ್ತೀವಿ ಅಂತ. ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ, ಮಾತಾಡಿ, ಸಂತೋಷ. ಆದರೆ ಅದರ ಪ್ರಕಾರ ನಡ್ಕೊಳ್ತಾ ಇದ್ದೀರಾ? ನಡ್ಕೊಳ್ಬೇಕು. ಒಂದು ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದರೂ ಕಿಂಚಿತ್ತಾದರೂ ಅಂಬೇಡ್ಕರ್ ಅವರ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ನಿಮಗೇನಾದರೂ ಗೌರವ ಇದ್ದರೆ ತಡ ಮಾಡಬಾರ್ದಾಗಿತ್ತು. ನಿನ್ನೆನೇ ನಿಮಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ. ನಿನ್ನೆನೇ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ಒಂದು ದಿನ ತಡವಾಗಿದೆ, ಪರವಾಗಿಲ್ಲ. ಇವತ್ತಾದರೂ ರಾಜೀನಾಮೆಯನ್ನು ಕೊಟ್ಟು ಈ ಬೀದಿ ಹೋರಾಟನ ಬಿಟ್ಟು, ಜನರಿಗೆ ತೊಂದರೆ ಕೊಡೋದನ್ನು ಬಿಟ್ಟು ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟವನ್ನು ಮಾಡಿ. ನಮಗೇನು ಅಭ್ಯಂತರ ಇಲ್ಲ ಅಂತಂದರೆ ನಿಮ್ಮ ಪರಿಸ್ಥಿತಿ ಬಹಳ ಕೆಡ್ತದೆ, ಹದಗೆಡ್ತದೆ. ಮತ್ತೊಬ್ಬ ಕೇಜ್ರಿವಾಲ್ ಆಗಲಿಕ್ಕೆ ಹೋಗಬೇಡಿ. ಒಂದು ಕೇಜ್ರಿವಾಲನ್ನು ನಾವು ಈಗಾಗಲೇ ನೋಡಿದ್ದೀವಿ. 3-4 ತಿಂಗಳುಗಳು ಜೈಲಿನಲ್ಲಿ ಕುಳಿತು ರಾಜ್ಯ ನಡೆಸಿದ್ದು. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಂಥ ವ್ಯವಸ್ಥೆ ನಮ್ಮಲ್ಲಿ ಇರಬಾರ್ದು. ಇದು ಪ್ರೆಸ್ ಕಾನ್ಫರೆನ್ಸು, ಭಾಷಣ ಅಲ್ಲ, ಆಯಿತಾ? ಈ ರೀತಿ ಬಂಡತನದ ಸರ್ಕಾರ, ಬಂಡತನದ ನಾಯಕತ್ವ ನಾವು ಯಾವತ್ತೂ ಈ ದೇಶ ಕಂಡಿಲ್ಲ. ಆ ರೀತಿ ನೇರವಾಗಿ ಅಕೌಂಟ್ಗಳಿಗೆ ಖಜಾನೆ ಹಣವನ್ನು ಹಾಕಿ ತೊಗೊಂಡಿದ್ದೀವಿ ಅಂತಂದರೆ ನಿಮ್ಗೆ ಅದು ಗೊತ್ತಾಗಿದ್ದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ನಾವು ಮಾಡಿಲ್ಲ. 187 ಕೋಟಿ ಹೊಡೆದಿಲ್ಲ, ಬರೀ 97 ಕೋಟಿ ಅಷ್ಟೇ. ಅಂದರೆ ಅದರ ಅರ್ಥ ಏನು? 97 ಕೋಟಿನೇ ನಾವು ತೊಗೊಂಡಿರೋದು ಅಂತಂದರೆ ಕಳ್ತನ ಅಲ್ವಾ ಅದು? ಮುಖ್ಯಮಂತ್ರಿಗಳು ಈ ರೀತಿ ಉತ್ತರ ಕೊಡ್ತಾರೆ ಅಂತಂದರೆ ನಾನಂತೂ ಬಯಸಿರಲಿಲ್ಲ. ದಲಿತ ಸಮುದಾಯ ಅವರನ್ನು ಸಂಪೂರ್ಣವಾಗಿ ನಂಬಿಬಿಟ್ಟಿತ್ತು, ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ಸನ್ನು. ಅದರಿಂದಲೇ 136 ಸೀಟ್ ಬಂದಿದ್ದವರು. ಆದರೆ ನೀವು ಯಾವ ರೀತಿ ನಡ್ಕೊಂಡ್ರಿ? ಯಾವ ಜನಾಂಗಗಳು ನಿಮ್ಮನ್ನು ನಂಬಿದ್ರೋ ಅವರ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕ್ಕೊಂಡು ಓಡಾಡ್ತಿದ್ದೀರಲ್ಲ, ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾನು ಇವತ್ತು ಕೇಳ್ತೇನೆ, ನಿಮಗೇನಾದರೂ ಸ್ವಲ್ಪ ಆತ್ಮಗೌರವ ಇದ್ದರೆ ತಕ್ಷಣ ರಾಜೀನಾಮೆ ಕೊಡಬೇಕು. ಕಪ್ಪು ಚುಕ್ಕೆನೇ ಇಲ್ಲ ನನಗೆ, ಕಪ್ಪು ಚುಕ್ಕೆನೇ ಇಲ್ಲ. ಬಿಜೆಪಿನವರು ಕಪ್ಪು ಚುಕ್ಕೆ ಅಂಟಿಸ್ಲಿಕ್ಕೆ ನೋಡ್ತಿದ್ದಾರೆ ಅಂತ ನೀವು ಹೇಳಿದಿರಿ. ಕಪ್ಪು ಚುಕ್ಕೆ ಇಲ್ವಾ? ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಪೂರ್ತಿ ಕಾಗೆ ಥರ ಕಪ್ಪಾಗಿಬಿಟ್ಟಿದ್ದೀರಿ ನೀವು. ಕಪ್ಪು ಚುಕ್ಕೆ ತೋರಿಸಿ ಬಿಜೆಪಿನವರು ಅಂದರೆ ನಾವು ಎಲ್ಲಿಂದ ತೋರಿಸ್ಬೇಕಪ್ಪ? ಕಾಗೆ ಎಲ್ಲಾರಾದರೂ ಕಪ್ಪು ಚುಕ್ಕೆ ಹುಡುಕಿ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಸಿದ್ದರಾಮಯ್ಯ ಕರಿ ಕಾಗೆ ಆಗಿದ್ದಾರೆ. ಕಪ್ಪು ಚುಕ್ಕೆ ತೋರ್ಸೋಕ್ಕಾಗದೇ ಇಲ್ಲ. ಈಗ ಅನ್ನಷ್ಟು ಭ್ರಷ್ಟಾಚಾರವನ್ನು ಮೈಗೂಡಿಸ್ಕೊಂಡಿದ್ದೀರಿ. ನೀವು ಮಾತ್ರ ಅಲ್ಲ,
ಈಗ ಇವರೊಬ್ಬರು ಏನಾದರೂ ಜೈಲಿಗೆ ಹೋದರೆ ಒಂದೊಂದಾಗಿ ಶುರುವಾಗ್ತದೆ. ಹಲವರು ಬೇಲ್ ಮೇಲೆ ಇದ್ದಾರೆ, ಅವ್ರದ್ದು ಹೊರಗೆ ಬರ್ತದೆ. ಮಂತ್ರಿಗಳು ಈಗಾಗಲೇ 1 ಡಜನ್ ಮಂತ್ರಿಗಳ ಮೇಲೆ ಈಗಾಗಲೇ ಭ್ರಷ್ಟಾಚಾರದ ಆರೋಪಗಳಿವೆ. ಅವು ಒಂದೊಂದಾಗಿ ಹೊರಗಡೆ ಬರ್ತವೆ. ಆದ್ದರಿಂದ ಈ ಸರ್ಕಾರ ಜನಹಿತ ಬಯಸೋ ಸರ್ಕಾರ ಅಲ್ಲ, ಜನರ ಪರವಾಗಿ ಕೆಲಸ ಮಾಡೋ ಸರ್ಕಾರ ಅಲ್ಲ. ಯಾಕೆಂತಂದರೆ ಸಹಜ, ಪಾಪ ಅವ್ರಿಗೂ ಕಷ್ಟನೇ. ಇಡೀ ದೇಶದಲ್ಲಿ ಇರೋದೇ ಒಂದು ಸರ್ಕಾರ ಇದು. ಆ ಹಿಮಾಚಲ್ ಒಂದು ಬಿಟ್ಬಿಟ್ರೆ ಇದು ಪಂಜಾಬು ಇಲ್ಲ, ಇನ್ನೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇಡೀ ದೇಶಕ್ಕೆ ಇನ್ನು ATM ಯಾರು ಆಗಬೇಕು? ಕರ್ನಾಟಕವೇ ಆಗಬೇಕಾಗಿತ್ತು. ಅದಕ್ಕೆ ನಾವು ಮೊದಲು ಹೇಳ್ತಿದ್ವಿ, ಕಾರಜೋಳ ಸಾಹೇಬರು ಎಲ್ಲರೂ ಭಾಷಣ ಮಾಡೋದು ಇದೇ ಮಾಡೋರು, ಹುಷಾರಾಗಿರಿ. ಈ ಕಾಂಗ್ರೆಸ್ ಏನಾದರೂ ಬಂದ್ಬಿಟ್ರೆ ಈ ದೇಶಕ್ಕೆ ATM ಮಾಡ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ನವರು. ಇವತ್ತು ಅವ್ರು ಮಾಡ್ಕೊಂಡ್ರು, ನಾವೇನು ಮಾಡಬೇಕು? ಇಡೀ ವರ್ಷ ನೋಡಿ ನೀವು, ವರ್ಷ ಮುಗಿದೋಯ್ತು, 15 ತಿಂಗಳಾಗ್ತಾ ಇದೆ. ಒಂದೇ ಒಂದು ಟೇಪ್ ಕಟ್ ಮಾಡಿಲ್ಲ. ಟೇಪ್ಗೂ ರಜಾ, ಕತ್ರಿಗೂ ರಜಾ. ಒಂದು ಕತ್ರಿನೂ ಪ್ರಯೋಗಕ್ಕೆ ಬಂದಿಲ್ಲ, ಟೇಪೂ ವೇಸ್ಟ್ ಆಗೋಯ್ತು, ಏನೂ ಆಗಿಲ್ಲ. ನಮ್ಮ ಸರ್ಕಾರದವಾಗಿ ಎಲ್ಲಿ ನೋಡಿದ್ರು ಕಾರ್ಯಕ್ರಮಗಳು ಮಾಡಿ, ಉದ್ಘಾಟನೆಗಳು ಮಾಡ್ತಿದ್ವಿ. ಇವತ್ತು ಆ ಪ್ರಶ್ನೆ ಉದ್ಘಾಟನೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಎಲ್ರಿಗೂ. ಇಂಥ ಪರಿಸ್ಥಿತಿಗೆ ಈ ಸರ್ಕಾರ ಈ ಜನರನ್ನು ತಂದಿಟ್ಟಿದೆ. ಇಂಥ ಸರ್ಕಾರ ಬೇಕಾ ನಮಗೆ? ಇದು ಹೋಗಬೇಕು, ಈ ಸರ್ಕಾರ ಬೇರೆ ವ್ಯವಸ್ಥೆ ಬರಬೇಕು. ಆದ್ದರಿಂದ ನಾನು ತಮ್ಮ ಮೂಲಕ ಮನವಿ ಮಾಡ್ತೇನೆ, ದಯವಿಟ್ಟು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ. ಉಳಿದಂತೆ ನಿಮ್ಮ ಹೋರಾಟವನ್ನು ನೀವು ಕೋರ್ಟ್ಗಳಲ್ಲಿ ಮಾಡ್ಕೊಳ್ಳಿ, ನಮ್ಮದೇನೂ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.